ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ನಮ್ಮ ವಿಡಿಯೋ ಸಾಲು ಮರದ ತಿಮ್ಮಕ್ಕ ಅವ್ರ ಮೇಲೆ. ಇವರನ್ನೆಲ್ಲ ನಾವು ಆಲದ ಮರದ ತಿಮ್ಮಕ್ಕ ಅಂತಲೂ ಕರಿತಾ ಇದ್ವಿ. ಇವರು 30 ಜೂನ್ 1911ರಲ್ಲಿ ಜನಿಸ್ತಾರೆ. ಕರ್ನಾಟಕ ರಾಜ್ಯದ ಭಾರತೀಯ ಪರಿಸರ ಹೋರಾಟಗಾರ್ತಿಯವರು. ಅವರು ಹುಲಿಕಲ್ ಮತ್ತು ಕುದೂರು ನಡುವಿನ ರಾಮನಗರ ಜಿಲ್ಲೆಯ 4.5 ಕಿಲೋಮೀಟರ್ ಹೆದ್ದಾರಿಯಲ್ಲಿ 385 ಆಲದ ಮರಗಳನ್ನು ನೆಟ್ಟು ಅವುಗಳನ್ನು ಪೋಷಿಸಿದ ಕಾರ್ಯಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಇದಲ್ಲದೆ ಅವರು ಸುಮಾರು 8,000 ಇತರೆ ಮರಗಳನ್ನು ನೆಟ್ಟಿದ್ದಾರೆ. ತಮ್ಮ ಪತಿಯ ಬೆಂಬಲದೊಂದಿಗೆ ಅವರು ಮರಗಳನ್ನು ನೆಡುವುದರಲ್ಲಿ ನೆಮ್ಮದಿ ಕಂಡುಕೊಂಡರು. ಅವರಿಗೆ ಯಾವುದೇ ಪ್ರಾಥಮಿಕ ಶಿಕ್ಷಣ ಇರಲಿಲ್ಲ ಮತ್ತು ಹತ್ತಿರದ ಕ್ವಾರಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ರು. ಅವರ ಕಾರ್ಯಕ್ಕಾಗಿ ಭಾರತ ಸರ್ಕಾರವು ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. 2019ರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅಮೆರಿಕದ ಲಾಸ್ ಏಂಜಲ್ಸ್ ಮತ್ತು ಆಕ್ಲ್ಯಾಂಡ್, ಕ್ಯಾಲಿಫೋರ್ನಿಯಾದಲ್ಲಿ ನೆಲೆಸಿರುವ ತಿಮ್ಮಕ್ಕಾಸ್ ರಿಸೋರ್ಸ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಎಂಬ ಪರಿಸರ ಸಂಸ್ಥೆ ಅವರ ಹೆಸರಿನಲ್ಲಿ ಸ್ಥಾಪಿಸಲಾಗಿದೆ. 2020ರಲ್ಲಿ ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಾಕ್ಟರೇಟ್ ಘೋಷಿಸಿತು. ತಿಮ್ಮಕ್ಕ ಅವರು 1911ರ ಜೂನ್ 30ರಂದು ಮೈಸೂರು ಸಂಸ್ಥಾನದ ಗುಬ್ಬಿ ತಾಲೂಕಿನಲ್ಲಿ, ಪ್ರಸ್ತುತ ತುಮಕೂರು ಜಿಲ್ಲೆಯಲ್ಲಿ ಜನಿಸಿದರು. ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಮೂಲದ ಚಿಕ್ಕಯ್ಯ ಅವರನ್ನು ವಿವಾಹವಾದರು. ಅವರಿಗೆ ಯಾವುದೇ ಪ್ರಾಥಮಿಕ ಶಿಕ್ಷಣ ಇರಲಿಲ್ಲ ಮತ್ತು ಹತ್ತಿರದ ಕ್ವಾರಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ರು. ದಂಪತಿಗೆ ಮಕ್ಕಳಾಗಲಿಲ್ಲ. ತಿಮ್ಮಕ್ಕ ಅವರು ಮಕ್ಕಳ ಬದಲು ಆಲದ ಮರಗಳನ್ನು ನೆಡುವುದನ್ನು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ. ತಿಮ್ಮಕ್ಕ ಅವರಿಗೆ ಉಮೇಶ್ ಎಂಬ ದತ್ತು ಪುತ್ರನಿದ್ದಾರೆ. ತಿಮ್ಮಕ್ಕ ಅವರ ಗ್ರಾಮದ ಸುತ್ತಮುತ್ತ ಆಲದ ಮರಗಳು ಸಾಕಷ್ಟು ಇದ್ದವು. ತಿಮ್ಮಕ್ಕ ಮತ್ತು ಅವರ ಪತಿ ಆ ಮರಗಳಿಂದ ಕೊಂಬೆಗಳನ್ನು ತೆಗೆದು ಗಿಡಗಳನ್ನು ತಯಾರಿಸಲು ಪ್ರಾರಂಭಿಸಿದರು. ಮೊದಲ ವರ್ಷದಲ್ಲಿ 10 ಗಿಡಗಳನ್ನು ತಯಾರಿಸಿ ಕುದೂರು ಹತ್ತಿರದ 5 ಕಿಲೋಮೀಟರ್ ದೂರದಲ್ಲಿ ನೆಟ್ಟರು. 2ನೇ ವರ್ಷದಲ್ಲಿ 15 ಗಿಡಗಳು, 3ನೇ ವರ್ಷದಲ್ಲಿ 20 ಗಿಡಗಳನ್ನು ನೆಟ್ಟರು. ಆ ಮರಗಳನ್ನು ನೆಡುವುದಕ್ಕೆ ಅವರು ತಮ್ಮ ಅಲ್ಪ ಸಂಪನ್ಮೂಲಗಳನ್ನು ಬಳಸಿದರು. ದಂಪತಿಗಳು 4 ಕಿಲೋಮೀಟರ್ ದೂರಕ್ಕೆ 4 ಬಕೆಟ್ ನೀರನ್ನು ಹೊತ್ತುಕೊಂಡು ಹೋಗಿ ಗಿಡಗಳಿಗೆ ನೀರು ಹಾಕುತ್ತಿದ್ದರು. ಗಿಡಗಳನ್ನು ಮೇಯುವ ಪಶುಗಳಿಂದ ರಕ್ಷಿಸಲು ಮುಳ್ಳಿನ ಗಿಡಗಳಿಂದ ಬೇಲಿ ಹಾಕಲಾಗುತ್ತಿತ್ತು. ಗಿಡಗಳನ್ನು ಹೆಚ್ಚಿನದಾಗಿ ಮಳೆಗಾಲದಲ್ಲಿ ನೆಡಲಾಗುತ್ತಿತ್ತು. ಇದರಿಂದ ಅವುಗಳಿಗೆ ಸಾಕಷ್ಟು ಮಳೆ ನೀರು ದೊರೆಯುತ್ತಿತ್ತು. ಮುಂದಿನ ಮಳೆಗಾಲದ ವೇಳೆಗೆ ಗಿಡಗಳು ಬೇರು ಬಿಡುತ್ತಿದ್ದವು. ಒಟ್ಟು 384 ಮರಗಳನ್ನು ನೆಡಲಾಗಿತ್ತು. ಅವುಗಳ ಆಸ್ತಿ ಮೌಲ್ಯವನ್ನು ಸುಮಾರು 15 ಲಕ್ಷ ರೂಪಾಯಿಗಳೆಂದು ಅಂದಾಜಿಸಲಾಗಿದೆ. ಈ ಮರಗಳ ನಿರ್ವಹಣೆಯನ್ನು ಈಗ ಕರ್ನಾಟಕ ಸರ್ಕಾರ ವಹಿಸಿಕೊಂಡಿದೆ. ತಿಮ್ಮಕ್ಕ ಅವರು ನೆಟ್ಟು ಪೋಷಿಸಿದ 385 ಆಲದ ಮರಗಳು 2019ರಲ್ಲಿ ಬಾಗೇಪಲ್ಲಿ ಹಳಗೂರು ರಸ್ತೆಯನ್ನು ಅಗಲಗೊಳಿಸುವ ಯೋಜನೆಯಿಂದ ಕಡಿದು ಹಾಕುವ ಅಪಾಯಕ್ಕೆ ಒಳಗಾದವು. ತಿಮ್ಮಕ್ಕ ಅವರು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರನ್ನು ಯೋಜನೆಯನ್ನು ಮರುಪರಿಶೀಲಿಸಲು ವಿನಂತಿಸಿದರು. ಪರಿಣಾಮವಾಗಿ ಸರ್ಕಾರವು 70 ವರ್ಷ ಹಳೆಯ ಮರಗಳನ್ನು ಉಳಿಸಲು ಪರ್ಯಾಯ ಮಾರ್ಗಗಳನ್ನು ಹುಡುಕಲು ನಿರ್ಧರಿಸಿತು. ತಿಮ್ಮಕ್ಕ ಅವರ ಪತಿ 1991ರಲ್ಲಿ ನಿಧನರಾದರು. ಇಂದಿಗೂ ತಿಮ್ಮಕ್ಕ ಅವರನ್ನು ಭಾರತದಲ್ಲಿ ನಡೆಯುವ ಅನೇಕ ಕಾರ್ಯಕ್ರಮಗಳಿಗೆ ಆಹ್ವಾನಿಸಲಾಗುತ್ತದೆ. ಅವರು ತಮ್ಮ ಗ್ರಾಮದಲ್ಲಿ ನಡೆಯುವ ವಾರ್ಷಿಕ ಜಾತ್ರೆಗೆ ಮಳೆ ನೀರು ಸಂಗ್ರಹಿಸಲು ಟ್ಯಾಂಕ್ ನಿರ್ಮಿಸುವಂತಹ ಇತರ ಸಾಮಾಜಿಕ ಕಾರ್ಯಗಳಲ್ಲಿ ಸಹ ಭಾಗವಹಿಸಿದ್ದಾರೆ. ತಮ್ಮ ಪತಿಯ ಸ್ಮರಣಾರ್ಥವಾಗಿ ಗ್ರಾಮದಲ್ಲಿ ಆಸ್ಪತ್ರೆ ನಿರ್ಮಿಸುವ ಕನಸು ತಿಮ್ಮಕ್ಕ ಅವರದಾಗಿತ್ತು ಮತ್ತು ಅದಕ್ಕಾಗಿ ಒಂದು ಟ್ರಸ್ಟ್ ಸಹ ಸ್ಥಾಪಿಸಲಾಗಿತ್ತು. 1999ರಲ್ಲಿ ತಿಮ್ಮಕ್ಕ ಮತ್ತು 284 ಮಕ್ಕಳು ಎಂಬ ಶೀರ್ಷಿಕೆಯ ಡಾಕ್ಯುಮೆಂಟರಿಯನ್ನು ಇವರ ಕಾರ್ಯದ ಮೇಲೆ ನಿರ್ಮಿಸಲಾಯಿತು ಮತ್ತು ಅದು 2000ನೇ ಇಸ್ವಿಯ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶಿಸಲಾಯಿತು. ಸ್ನೇಹಿತರೆ, 2016ರಲ್ಲಿ ಸಾಲು ಮರದ ತಿಮ್ಮಕ್ಕ ಅವರನ್ನು ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ BBC ವಿಶ್ವದ ಅತ್ಯಂತ ಪ್ರಭಾವಶಾಲಿ ಮತ್ತು ಪ್ರೇರಣಾದಾಯಕ ಮಹಿಳೆಯರಲ್ಲಿ ಒಬ್ಬರಾಗಿ ಪಟ್ಟಿ ಮಾಡಿತು. ಸ್ನೇಹಿತರೆ, ದೆಹಲಿಯಲ್ಲಿ ನೆಲೆಸಿರುವ ಹಾಸ್ಯ ನಟಿ ರಿತು ವಾಸು ಪ್ರಿಮ್ಲಾನಿ ಅವರು ತಮ್ಮ ಹೆಸರನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ತಿಮ್ಮಕ್ಕ ಆರೋಪಿಸಿದ್ದಾರೆ. ತಿಮ್ಮಕ್ಕ ಅವರು ಮೇ 9ರಂದು ರಾಮನಗರ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ನ್ಯಾಯಾಲಯದಲ್ಲಿ ಅನಿವಾಸಿ ಭಾರತೀಯರಾದ ರಿತು ಪ್ರಿಮ್ಲಾನಿ ವಿರುದ್ಧ ಖಾಸಗಿ ದೂರು ದಾಖಲಿಸಿದ್ದರು. ಕಾರಣ, ಅವರು ತಿಮ್ಮಕ್ಕ ಅವರ ಹೆಸರಿನಲ್ಲಿ ಕನಿಷ್ಠ 14
ವರ್ಷಗಳಿಂದ ಸಂಸ್ಥೆಯನ್ನು ನಡೆಸುತ್ತಿದ್ದರು. ತಿಮ್ಮಕ್ಕ ಅವರಿಗೆ ಅದರ ಬಗ್ಗೆ ಯಾವುದೇ ಅನುಮತಿ ಅಥವಾ ಮಾಹಿತಿ ಇರಲಿಲ್ಲ. 2014ರಲ್ಲಿ ಕರ್ನಾಟಕ ಹೈಕೋರ್ಟ್ ಪ್ರಿಮ್ಲಾನಿ ಅವರ ಪರ ತೀರ್ಪು ನೀಡಿತು. ಪ್ರಿಮ್ಲಾನಿ ವಿರುದ್ಧ ಎಲ್ಲ ಆರೋಪಗಳು ಸತ್ಯವಾಗಿದ್ದರೂ ಅದು ಅಪರಾಧಕ್ಕೆ ತಕ್ಕುದಲ್ಲ ಎಂದು ಹೇಳಿತು. ತಿಮ್ಮಕ್ಕ ಅವರು ವಾಸ್ತವವಾಗಿ 2003ರಲ್ಲಿ ಪ್ರಿಮ್ಲಾನಿ ಅವರನ್ನು ಭೇಟಿಯಾಗಿದ್ದರು. ಆ ಸಂದರ್ಭದಲ್ಲಿ ಪ್ರಿಮ್ಲಾನಿ ಅವರು ತಿಮ್ಮಕ್ಕ ಅವರನ್ನು ಗೌರವಿಸಲು ಅವರ ಹೆಸರಿನಲ್ಲಿ ಸಂಸ್ಥೆ ಆರಂಭಿಸಿದ್ದಕ್ಕೆ ತಿಮ್ಮಕ್ಕ ಸಂತೋಷ ವ್ಯಕ್ತಪಡಿಸಿದ್ದರು. ಪ್ರಿಮ್ಲಾನಿ ಅವರು ಈ ಲಾಭರಹಿತ ಸಂಸ್ಥೆಯನ್ನು ಆರೋಪಗಳಿಗಿಂತ ದಶಕಕ್ಕೂ ಮುಂಚೆಯೇ ಆರಂಭಿಸಿದ್ದರು. ತಿಮ್ಮಕ್ಕ ಅವರ ದತ್ತಪುತ್ರ ಉಮೇಶ್ ಅವರು ಸಂಸ್ಥೆ ಅವರ ಹೆಸರನ್ನು ದುರುಪಯೋಗಪಡಿಸಿಕೊಂಡು ದೇಣಿಗೆ ಸಂಗ್ರಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. 2003ರಲ್ಲಿ ಪ್ರಿಮ್ಲಾನಿ ಅವರು ತಿಮ್ಮಕ್ಕ ಅವರನ್ನು ಭೇಟಿಯಾಗಿ ಅವರಿಗೆ ಸೀರೆ ಉಡುಗೊರೆಯಾಗಿ ನೀಡಿದ ಫೋಟೋಗಳನ್ನು ತೆಗೆದುಕೊಳ್ಳಲ್ಪಟ್ಟಿದ್ದವು. ಈಗ ಅವರು ತಿಮ್ಮಕ್ಕ ಅವರ ಬೆರಳಚ್ಚುಗಳನ್ನು ತೆಗೆದುಕೊಂಡಿದ್ದಾರೆ ಎಂಬ ಆರೋಪವಿದೆ. ಆದರೆ ಪ್ರಿಮ್ಲಾನಿ ಅವರು ಆ ಸಮಯದಲ್ಲಿ ನ್ಯಾಯಾಧೀಶರ ಮುಂದೆ ತಿಮ್ಮಕ್ಕ ಸಂಸ್ಥೆಗೆ ಅನುಮತಿ ನೀಡಿದ್ದರು ಎಂದು ಹೇಳುತ್ತಾರೆ. ದೂರು ದಾಖಲಾದ ನಂತರ ಪೊಲೀಸ್ ಅಧಿಕಾರಿಗಳು ಬೆಂಗಳೂರಿನ ಅಲಯನ್ಸ್ ಫ್ರಾನ್ಸೆ ಮತ್ತು ಜಾಗೃತಿ ವೇದಿಕೆಗಳಿಗೆ ತೆರಳಿ ಪ್ರಿಮ್ಲಾನಿ ಅವರನ್ನು ಬಂಧಿಸಲು ಪ್ರಯತ್ನಿಸಿದ್ದರು. ಪ್ರಿಮ್ಲಾನಿ ಅವರು ಹೇಳುವಂತೆ ಒಬ್ಬ ಪುರುಷ ಪೊಲೀಸ್ ಅಧಿಕಾರಿಯು ರಾತ್ರಿ ವೇಳೆ ಅವರನ್ನು ಬಂಧಿಸಿದ್ದರು. ಇದು ಕಾನೂನು ಬಾಹಿರ. ಸುಮಾರು 11 ಮಂದಿ ಪೊಲೀಸರು ಸ್ಥಳಕ್ಕೆ ಬಂದರು. ಅವರು ಪ್ರದರ್ಶನವನ್ನು ಅಡ್ಡಿಪಡಿಸಲಿಲ್ಲ. ತಿಮ್ಮಕ್ಕ ಅವರ ವಕೀಲರು ಬರಹದ ಬೆದರಿಕೆಗಳ ಮೂಲಕ ತಮ್ಮನ್ನು ಕಿರುಕುಳ ನೀಡುತ್ತಿದ್ದಾರೆ ಎಂದು ಪ್ರಿಮ್ಲಾನಿ ಆರೋಪಿಸಿದ್ದಾರೆ. ಇದು ಸುಲಿಗೆಗೆ ಸೂಚನೆ ಎಂದು ಅವರು ಹೇಳುತ್ತಾರೆ. ತಿಮ್ಮಕ್ಕ ಅವರು ಪ್ರತಿಕ್ರಿಯೆ ನೀಡಲು ಬಹುತೇಕ ಲಭ್ಯರಾಗಿದ್ದರು. ತಮ್ಮ 400 ರೂಪಾಯಿಗಳ ಪಿಂಚಣಿಯ ಬಗ್ಗೆ ಉಲ್ಲೇಖಿಸಿ ನನ್ನ ಹೆಸರನ್ನು ದುರುಪಯೋಗಪಡಿಸಿಕೊಂಡರೆ ಏನು ಎಂದು ಪ್ರಶ್ನಿಸಿದ್ದಾರೆ. ಈಚೆಗೆ ತಿಮ್ಮಕ್ಕ ಅವರು ಆರೋಗ್ಯ ಹದಗೆಟ್ಟು ಚಿಕಿತ್ಸೆ ಅವರ ಆರ್ಥಿಕ ಸ್ಥಿತಿಗೆ ಹೊರೆ ತಂದಿತ್ತು. ತಿಮ್ಮಕ್ಕ ಅವರಿಗೆ ತುಂಬಾನೇ ಪ್ರಶಸ್ತಿಗಳು ಬಂದಿವೆ. ಅವ್ಯಾವ್ಯಾವು ಅಂತ ನೋಡೋದಾದ್ರೆ ಪದ್ಮಶ್ರೀ ಪ್ರಶಸ್ತಿ 2019ರಲ್ಲಿ ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ ಅವರು 2019 ಮಾರ್ಚ್ 16ರಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ತಿಮ್ಮಕ್ಕ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದರು. ನಾಡೋಜ ಪ್ರಶಸ್ತಿ ಹಂಪಿ ವಿಶ್ವವಿದ್ಯಾಲಯದಿಂದ 2010ರಲ್ಲಿ, ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ 1995ರಲ್ಲಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ 1997ರಲ್ಲಿ, ವೀರಚಕ್ರ ಪ್ರಶಸ್ತಿ 1997ರಲ್ಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗೌರವ ಪ್ರಮಾಣ ಪತ್ರ ಕರ್ನಾಟಕ ಸರ್ಕಾರದಿಂದ, ಭಾರತೀಯ ವುಡ್ ಸೈನ್ಸ್ ಮತ್ತು ಟೆಕ್ನಾಲಜಿ ಸಂಸ್ಥೆಯಿಂದ ಪ್ರಶಂಸಾ ಪ್ರಮಾಣ ಪತ್ರ, ಕರ್ನಾಟಕ ಕಲ್ಪವಳ್ಳಿ ಪ್ರಶಸ್ತಿ 2000ನೇ ಇಸ್ವಿಯಲ್ಲಿ, ಗಾಡ್ ಫ್ರೀ ಫಿಲಿಪ್ಸ್ ಧೈರ್ಯ ಪ್ರಶಸ್ತಿ 2006ರಲ್ಲಿ, ವಿಶಾಲಾಕ್ಷಿ ಪ್ರಶಸ್ತಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ, ವಿಶ್ವಾತ್ಮ ಪ್ರಶಸ್ತಿ ಹೂವಿನ ಹೊಳೆ ಫೌಂಡೇಶನ್ 2015ರಲ್ಲಿ, BBC 100 ವುಮೆನ್ ಪಟ್ಟಿಯಲ್ಲಿ ಸ್ಥಾನ 2016ರಲ್ಲಿ, ಶೀಸ್ ಡಿವೈನ್ ಪ್ರಶಸ್ತಿ INU ಬೀಯಿಂಗ್ ಟುಗೆದರ್ ಫೌಂಡೇಶನ್ ವತಿಯಿಂದ 2017ರಲ್ಲಿ, ಪರಿಸರ ರತ್ನ ಪ್ರಶಸ್ತಿ, ಹಸಿರು ಚಾಂಪಿಯನ್ ಪ್ರಶಸ್ತಿ, ವೃಕ್ಷ ಮಾತೆ ಪ್ರಶಸ್ತಿ. ಸ್ನೇಹಿತರೆ, ಹೀಗೆ ಹಲವಾರು. ತಿಮ್ಮಕ್ಕ ಅವರು 2025 ನವೆಂಬರ್ 14ರಂದು ಮಕ್ಕಳ ದಿನಾಚರಣೆ ಇಂದು ಬೆಂಗಳೂರಿನಲ್ಲಿ ತಮ್ಮ 114ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಸ್ನೇಹಿತರೆ, ಏನೇ ಹೇಳಿ ಈ ವ್ಯಕ್ತಿತ್ವ ನಮ್ಮನ್ನ ಬಿಟ್ಟೋಗಿದ್ದು ಮನಸ್ಸಿಗೆ ತುಂಬಾನೇ ಬೇಜಾರಿದೆ. ಆದ್ರೂ ತಿಮ್ಮಕ್ಕ ಅವರು ನಮ್ಮನ್ನ ಎಲ್ಲೂ ಬಿಟ್ಟೋಗಿ ಅವ್ರು ನೆಟ್ಟಿರೋ ಮರಗಳ ಮೂಲಕ ಸದಾ ಅವ್ರು ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.